ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದೇ ತಪ್ಪ, ನಮ್ಮಿಂದಲೇ ನಮ್ಮ ಮಗು ತೀರಿ ಹೋಯ್ತಾ ಎನ್ನುವುದು ಜನಕ್ಕೆ ಗೊತ್ತಿಲ್ಲ. ಆದರೂ ಜನ ನಮ್ಮ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ. ಮಗುನ ಕಳ್ಕೊಂಡಿರೋದು ತಂದೆ ತಾಯಿಗೆ ಎಷ್ಟು ನೋವು ಅಂತ ಅವರಿಗೂ ಗೊತ್ತಿರ್ಬೋದು. ಆದರೂ ಸಹ ಈ ಥರ ಮಾತಾಡುವುದು ಸರಿನಾ ತಪ್ಪ, ನೀವೇ ಹೇಳಿ ಫ್ರೆಂಡ್ಸ್. ನಮ್ಮ ಮಗಳನ್ನ ನಾವು ಕಳ್ಕೊಂಡಿರೋದಕ್ಕೆ ನಮಗೆ ಎಷ್ಟು ನೋವಿದೆ ಅಂತ ನಮಗೆ ಮಾತ್ರ ಗೊತ್ತು. ನಾವು ಅನುಭವಿಸ್ತಿದ್ದೀವಿ, ಬಟ್ ಅವ್ರು ಅನುಭವಿಸ್ತಿಲ್ಲ. ಆದರೂ ಈ ಥರ ಮಾತಾಡೋದು ತುಂಬ ತಪ್ಪು ಫ್ರೆಂಡ್ಸ್. ನನ್ನ ಮಗಳು ಕಳ್ಕೊಂಡಿರೋ ನೋವಿಂದ ನಾನು ಈಚೆ ಬರೋಕ್ಕೆ ಇನ್ನೂ ಆಗ್ತಿಲ್ಲ. ಆದ್ರೂ ಈ ಥರ ಮೇಲಿಂದ ಮೇಲೆ ನಮಗೆ ನೋವುಂಟು ಮಾಡ್ತಿದ್ರೆ ನಾವು ಹೇಗೆ ಬದುಕೋದು ಫ್ರೆಂಡ್ಸ್, ನೀವೇ ಹೇಳಿ. ನನ್ನ ಮಗು ತೀರಿ ಹೋಗಿರೋದಕ್ಕೆ ನನ್ನ ಹಣೆಬರಹನೇ ಸರಿ ಇಲ್ವೋ ಏನೋ ದೇವರಿಗೆ ಗೊತ್ತು. ದೇವರು ನನ್ನಿಂದ ಮಗುನ ಕಿತ್ಕೋಬಾರ್ದಾಗಿತ್ತು, ಆದರೂ ದೇವರು ನನ್ನಿಂದ ಮಗುನ ಕಿತ್ಕೊಂಡ್ಬಿಟ್ಟ. ಬಟ್ ದೇವರು ನನ್ನ ಮಗಳನ್ನ ನನಗೆ ಮತ್ತೆ ನನ್ನ ಮಗಳಿಗೆ ಕೊಡ್ತಾನೆ ಅನ್ನೋದು ನನಗೆ ತುಂಬ ನಂಬಿಕೆ ಇದೆ. ನಾನು ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ. ಬಟ್ ಜನದ ಮಾತಿಗೆಲ್ಲ ನನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಮಗುನ ಎತ್ತು ಆ ಮಗುನ ಕಳ್ಕೊಂಡಾಗ ಆಗೋ ನೋವು ಆ ತಾಯಿಗೆ ಆ ತಂದೆಗೆ ಮಾತ್ರ ಗೊತ್ತು, ಆ ಪೋಷಕರಿಗೆ ಮಾತ್ರ ಗೊತ್ತು. ಬೇರೆಯವ್ರಿಗೆಲ್ಲ ಯಾವ ನೋವು ಗೊತ್ತಾಗಲ್ಲ. ಅವರು ಸುಮ್ಮನೆ ಮಾತಾಡ್ಬೋದು, ಎಷ್ಟೇ ಮಾತಾಡಿದ್ರು ನಮ್ಮ ನೋವನ್ನ ಅವರು ಪರಿಹರಿಸೋಕ್ಕಾಗಲ್ಲ. ನಮ್ಮ ನೋವು ಯಾವತ್ತೂ ಜೀವನ ಪೂರ್ತಿಯಾಗಿ ಇದೇ ರೀತಿ ಉಳಿದಿರುತ್ತೆ. ಯಾಕೆಂದರೆ ನಮ್ಮ ಮಗಳು ಹುಟ್ಟಿ ನಮ್ಮ ಕೈಯಿಂದ ಹೋದಾಗ ನಮಗೆ ಜೀವನ ಪರ್ಯಂತ ಅವಳ ನೆನಪು ನಮಗೆ ಇದ್ದೇ ಇರುತ್ತೆ. ನಮ್ಮ ಮಗಳು ಹುಟ್ಟಿದಾಗಲೇ ನಮಗೆ ಅಷ್ಟೊಂದು ಖುಷಿ, ಅಷ್ಟೊಂದು ಸಂತೋಷ ಕೊಟ್ಟಿದ್ದಾಳೆ. ಮತ್ತು ನನ್ನ ಮಗಳು ಹುಟ್ಟಿ ಬಂದೇ ಬರ್ತಾಳೆ. ನಮಗೆ ಮತ್ತೆ ಆ ಸಂತೋಷ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಮತ್ತೆ ಹುಟ್ಟಿ ಬಾ ಮಗಳೇ ನನಗೋಸ್ಕರ.